ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿಯ ರೇಷ್ಮೆ ನಾಡಿನ ಹುಡುಗಿ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾಳೆ ನನಗೆ BCom ಫೈನಲ್ ಇಯರ್ ಎಕ್ಸಾಮ್ ಇದೆ. ಸೊ ಇವತ್ತಿನಾನೇ ಸ್ವಲ್ಪ ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನಾನು ಯೂಸ್ ಮಾಡೋದು ಒಂದೇ ಒಂದು ಕ್ರೀಮ್, ಅದು ಪಾಂಡ್ಸ್. ಜಸ್ಟ್ ಅದನ್ನು ಕ್ರೀಮ್ ಅಪ್ಲೈ ಮಾಡ್ತೀನಿ ಫೇಸಿಗೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಅದೆಲ್ಲ ಆದಮೇಲೆ ಟೆನ್ಷನ್ಸ್ ಇರುತ್ತಲ್ವ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ಓದೋರದೇ ಒಂದು ಬ್ಯಾಚ್ ಇರುತ್ತೆ. ಸೊ ಅದ್ರಲ್ಲಿ ನಾನು ಒಬ್ಬಳು. ಯಾವಾಗಲೂ ಓದೋದಿಲ್ಲ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಯಾವ ಚಾಪ್ಟರ್ಸ್ ಐತೆ ಅಂತಲೂ ಅಷ್ಟೊಂದು ತಿಳ್ಕೊಂಡೂ ಇರೋದಿಲ್ಲ. ಸೊ ಎಕ್ಸಾಮ್ ಹಿಂದಿನ ದಿನ ಓದು ಬರೆದು ಪಾಸ್ ಆಗ್ತೀನಿ ಎಲ್ಲ ಸಬ್ಜೆಕ್ಟ್ಸು. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಅಮ್ಮನಿಗೆ ಬಾಕ್ಸ್ ಟಿಫನ್ ಪ್ರಿಪೇರ್ ಮಾಡಿಕೊಟ್ಟು ಟಿಫನ್ ಹಾಕಿ, ಅದಾದಮೇಲೆ ನಾನು ಊರಿಗೆ ಹೋಗಿದ್ದಾಗ ಸ್ವಲ್ಪ ಇಯರಿಂಗ್ಸ್ ಅದೆಲ್ಲ ಹಂಗಂಗೆ ಇಟ್ಟಿದ್ದೆ. ಸೊ ಯಾವ ಜಾಗದಲ್ಲಿ ಇರಬೇಕು ಅದೇ ಜಾಗದಲ್ಲಿ ಇದ್ದರೆ ಸರಿ ಅಲ್ವಾ. ಸೊ ಅದಕ್ಕೆ ಎಲ್ಲನೂ ನೀಟಾಗಿ ಜೋಡಿಸ್ತಿದ್ದೆ. ಬ್ಯಾಂಗಲ್ ಸಪ್ರೇಟ್ ಮಾಡಿ ಇಯರಿಂಗ್ಸ್ನೆಲ್ಲ ಯಾವ್ಯಾವ ಸ್ಪೇಸಿಗೆ ಇಡಬೇಕು ಅಲ್ಲೇ ಇಟ್ಟು ಒಂದೊಂದೇ ನೀಟಾಗಿ ಜೋಡಿಸ್ತಿದ್ದೆ. ಮತ್ತು ಏನಪ್ಪ ಅಂತೇಳಿದರೆ ನಾಳೆ ಎಕ್ಸಾಮ್ ಇದೆ ಅಲ್ವಾ. ಸೊ ತುಂಬಾ ಭಯ. ಯಾಕೆ ಅಂತೇಳಿದರೆ ನಮಗಿರೋದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಾರ್ಮುಲಾಸ್ ಯಾವ ಥರ ಇದೆ ಅಂದರೆ ಫಸ್ಟ್ ಚಾಪ್ಟರಲ್ಲಿ ನಿಜವಾಗ್ಲೂ ಒಂದು ಓದಿದ್ರೆ ಒಂದು ಮರ್ತೋಗ್ಬಿಡುತ್ತೆ. ಸೊ ಹೆಂಗಾದ್ರೂ ಮಾಡಿ ಎಲ್ಲನೂ ನೆನಪಾಗ್ಬಿಡಲಿ ಎಕ್ಸಾಮಲ್ಲಿ, ಎಲ್ಲನೂ ನೀಟಾಗಿ ಕೂತ್ಕೊಂಡು ಪ್ರಿಪೇರ್ ಆಗ್ತೀನಿ. ಅದೆಲ್ಲ ಎತ್ತಿಟ್ಟಾದ್ಮೇಲೆ ಅಮ್ಮ ಸ್ಯಾರಿ ಕೊಡು, ಬ್ಲೌಸ್ ಹೊಲ್ಸ್ಕೊತೀನಿ. ಆ್ಯಕ್ಚುಲಿ ಅಪ್ಪ ಅಮ್ಮಂದು 20th ಆ್ಯನಿವರ್ಸರಿ ಇದೆ. ಸೊ ಅಂದರೆ 20 ವರ್ಷದಲ್ಲ, 20ನೇ ತಾರೀಕು 26th ಆ್ಯನಿವರ್ಸರಿ ಇದೆ. ಸೊ ಅಮ್ಮ ಹೇಗೋ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವ, ಹೋಗ್ತಿದ್ರು. ಅದೇ ಟೈಮಲ್ಲಿ ರಿಬ್ಬನ್ ಹಾಕ್ಲಿರಲಿಲ್ಲ. ನಿಜವಾಗ್ಲೂ ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ರಿಬ್ಬನ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿ ಅದಾದಮೇಲೆ ಅಮ್ಮ ಕೆಲ್ಸಕ್ಕೆ ಹೊರಟರು. ಸೊ ನಾನು ಬಂದು ಕೂತ್ಕೊಂಡೆ, ಯೋಚನೆ ಮಾಡಿದೆ ಓದೋಣ ಅಂತ. ಸೊ ಬುಕ್ಕೆಲ್ಲ ಎತ್ತಿಟ್ಕೊಂಡು ಹೇಗಿದ್ದರೂ ವ್ಲಾಗ್ ವೀಡಿಯೋ ಮಾಡ್ತಿದ್ನಲ್ಲ, ಹಾಗೆ ಅದನ್ನೆಲ್ಲ ಸೈಡಲ್ಲಿ ಹಂಗೆ ಇಟ್ಟಿದ್ದೆ. ಇದೇ ನನ್ನ ಸ್ಟಡಿ ಟೇಬಲ್. ಸೊ ಅದಾದಮೇಲೆ ಟಿಫನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಬಂದು ಮತ್ತೆ ಕೂತ್ಕೊಂಡು, ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕೆಲಸನೂ ಮಾಡಲೇಬೇಕು. ಬಟ್ ಕೆಲವ್ರು ಅನ್ಕೋಬೋದು ಏನಂತ ಅಂದರೆ ಇವರು ಅಂದರೆ ನೋಡೋಕೆ ನಾವು ಬೇರೆ ಥರ ಇರ್ಬೋದು, ಬಟ್ ಮನೇಲಿ ಎಲ್ಲ ಕೆಲಸನೂ ಮಾಡ್ತೀವಿ. ಕೆಲವ್ರು ಅಂದ್ಕೊಂಡಿರ್ತಾರೆ ಅವ್ರಿಗೆ ಆ ಕೆಲಸ ಬರಲ್ವೇನೋ, ಅಡುಗೆ ಮಾಡೋಕ್ಕೆ ಬರಲ್ವೇನೋ. ಇನ್ನು ಕೆಲವ್ರಿಗೆ ನಾನು ಅಡುಗೆ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಬ್ಲಾಗ್ಸ್ ನೋಡಿದ್ಮೇಲೆ ಹೇಳ್ತಾರೆ, ಓ ನೀನು ಅಡುಗೆ ಮಾಡ್ತೀಯಾ ಅಂತ ಕೇಳ್ತಾರೆ. ಯಾಕೆ ನಾವೇನು ಅಡುಗೆ ಮಾಡಲ್ವಾ, ಹೆಣ್ಮಕ್ಳಲ್ವ, ನಾವು ಚಿಕ್ಕ ವಯಸ್ಸಿಂದೆಲ್ಲ ಕಲ್ತಿರ್ತೀವಿ. ಬಟ್ ಎಲ್ಲೂ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಅದಾದಮೇಲೆ ಬಂದು ಕೂತ್ಕೊಂಡು ನೀಟಾಗಿ ಓದೋಣ ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಒಂದು ಚಾಪ್ಟರಲ್ಲಿ ಆಫ್ ಓದಿದೆ ಅಷ್ಟೇ. ಏನು ಜಾಸ್ತಿನೂ ಓದೋಕ್ಕಾಗಿಲ್ಲ, ಯಾಕಂದರೆ ಅದು ಫಾರ್ಮುಲಾಸ್ ಎಲ್ಲ ಜಾಸ್ತಿ ಇದೆಯಲ್ವಾ. ಅದಕ್ಕೆ ಒಂದೊಂದೇ ನೆನ್ಪಿಟ್ಕೊಂಡು ಒಂದೊಂದೇ ಅಂದರೆ ಹೇಗೆ ಮಾಡೋದು ಅಂತೆಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕು. ಮಿನಿಮಮ್ ಅಂದರೂ ಒಂದು 3 hours ಕೂತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿದೆ. ಅದಾದಮೇಲೆ ಹಾಗೆ ಕ್ಯಾಲ್ಕುಲೇಟ್, ಕಾಮರ್ಸ್ ಸ್ಟೂಡೆಂಟ್ ಅಂತ ಅಂದರೆ ಕ್ಯಾಲ್ಕುಲೇಟ್ ಪಕ್ಕ ಇರಲೇಬೇಕಲ್ವ. ಸೊ ಕ್ಯಾಲ್ಕುಲೇಟರ್ ಇದ್ರೇ ನಾವು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಹಾಗೆಯೇ ಲೈಫಲ್ಲಿ ನಾವೊಂದು ನಿರ್ಧಾರಗಳನ್ನ ತಾಳ್ಮೆಯಿಂದ ಯೋಚಿಸಿ ಕೂಡು ಕಳೆದು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕು. ಆಗಲೇ ಅದಕ್ಕೊಂದು ಸಖತ್ತಾಗಿರೋ ಉತ್ತರ ಸಿಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಓದ್ತಾ ನಿಜವಾಗ್ಲೂ ಟೈಮ್ ಎಷ್ಟಾಗಿತ್ತು ನೋಡಿ, 6 o'clock ಆಗಿತ್ತು. ಮೈಂಡ್ ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಹೋದೆ. ಆ ಡೋರಂತೂ ನಿಜವಾಗ್ಲೂ ನಾನೊಬ್ಳು ಒಂದು ಕೈಲಿ ಎಳೆಯೋದಕ್ಕಾಗೋದಿಲ್ಲ, 2 ಕೈ ಸಹಾಯದಿಂದ ಎಳ್ಕೊಂಡು ಮನೆಯಿಂದ ಆಚೆ ಹೋಗಿ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಮೈಂಡು. ಯಾಕಂದರೆ ಓದಿ ಮೈಂಡೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಹಾಗೆ ವಾಕ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ಅಮ್ಮನೇ ಬಂದರು. ನಾನು ಹಿಂದೆ ಟರ್ನಾಗಿ ನೋಡೋ ಅಷ್ಟರಲ್ಲಿ, ಸೊ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತಡೀರಿ ವೀಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡಿಬಿಟ್ಟು ಅದಾದಮೇಲೆ ಕೇಳಿದೆ ಪಾನಿಪುರಿ ತಿಂತೀರಾ ಅಂತ. ಯಾಕೋ ನನಗೂ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು. ನಮ್ಮ ಮನೆಯಿಂದ ಜಸ್ಟ್ ಸ್ವಲ್ಪ ದೂರನೇ ಇರೋದು, ಅಷ್ಟೊಂದೇನು ದೂರ ಇಲ್ಲ. ಹಿಂಗೆ 1-2 ನಿಮಿಷ ನಡ್ಕೊಂಡು ಹೋದರೆ ಅಲ್ಲೇ ಸಿಕ್ಬಿಡುತ್ತೆ. ಸೊ ಪಾನಿಪುರಿ ತೊಗೊಳಕ್ಕೆ ಅಂಗಡಿ ಹತ್ರ ಹೋದರೆ, ನಂಗೆ ನಿಜವಾಗ್ಲೂ ಫಸ್ಟ್ ಟೈಮ್ ಈ ಏರಿಯಾಗೆ ಬಂದಮೇಲೆ ಅಲ್ಲಿ ಹೋಗಿದ್ದಿತ್ತು. ಯಾರೂ ಇರಲಿಲ್ಲ. ಸೊ ಯಾರೋ ಒಬ್ರನ್ನ ಕೇಳಿದೆ, ಇಲ್ವಾ ಅಂತ. ಬರ್ತಾರಿರಿ ಅಂದರು. ಆಮೇಲೆ ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಬರ್ತಾ ಇದ್ದೀನಿ ನಡ್ಕೊಂಡು. ಅದಾದಮೇಲೆ ಮನೆಗೆ ಬಂದಮೇಲೆ ಅಮ್ಮ ನಾನು ಇಬ್ಬರು ಮಸಾಲೆ ಪುರಿ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ನಾನು ಓದ್ಕೊಂಡೆ. ಇದಾಗಿತ್ತು ಇವತ್ತಿನ ವೀಡಿಯೋ.